ಐಪಿಎಲ್ ಫೈನಲ್ ಮ್ಯಾಚ್ಗೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ಆರಂಭದಿಂದಲೂ ಉತ್ತಮ ಪರ್ಫಾರ್ಮ್ನಲ್ಲಿರುವ ಆರ್ಸಿಬಿ ಗೆಲುವಿಗಾಗಿ ಅಭಿಮಾನಿಗಳು ದೇಶಾದ್ಯಂತ ವಿಶೇಷ ಪೂಜೆಗಳನ್ನು ಪ್ರಾರ್ಥನೆಗಳನ್ನು ಮಾಡುತ್ತಿದ್ದಾರೆ. ಇನ್ನು ಇಂದು ಆರ್ಸಿಬಿ ತಂಡದ ನಾಯಕ ರಜತ್ ಪಟ್ಟೇದಾರ್ ಹುಟ್ಟುಹಬ್ಬವು ಹಿಂದೆ ಬಂದಿದೆ. ಐಪಿಎಲ್ನಲ್ಲಿ ಆರ್ಸಿಬಿ ತಂಡ ಫೈನಲ್ಗೆ ತಲುಪಿರುವುದು ಮತ್ತು ನಾಯಕನ ಜನ್ಮದಿನ ಇದೇ ದಿನ ಬಂದಿರುವುದು ಅಭಿಮಾನಿಗಳಲ್ಲಿ ತೀವ್ರ ಹರ್ಷ ತಂದಿದ್ದು, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಸೆಲೆಬ್ರೇಷನ್ ಮಾಡುತ್ತಿದ್ದಾರೆ. ಈ ವಿಶೇಷ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದ ಹರಿಕೃಷ್ಣ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಹರೀಶ್ ರೆಡ್ಡಿ ಆರ್ಸಿಬಿ ಅಭಿಮಾನಿಗಳಿಗೆ ಜರ್ಸಿ ವಿತರಿಸುವ ಮೂಲಕ ಶುಭಾಶಯ ಕೋರಿದರು. ಈ ವೇಳೆ ಸಾವಿರಾರು ಮಂದಿ ಭಾಗವಹಿಸಿ ಜರ್ಸಿ ಪಡೆದು ಸಂತಸ ವ್ಯಕ್ತಪಡಿಸಿದರು. ಜರ್ಸಿ ವಿತರಣಾ ಸ್ಥಳದಲ್ಲಿ ಅಭಿಮಾನಿಗಳು ಸಾಲು ಸಾಲಾಗಿ ನಿಂತು ತಮ್ಮ ಸರದಿಗಾಗಿ ಕಾಯುತ್ತಿರುವ ದೃಶ್ಯಗಳು ಕಂಡುಬಂದವು. ಕೆಲವರು ಆರ್ಸಿಬಿ ಪರ ಘೋಷಣೆಗಳನ್ನು ಕೂಗಿ ತಂಡಕ್ಕೆ ಬೆಂಬಲ ಸೂಚಿಸಿದರೆ, ಮತ್ತಷ್ಟು ಅಭಿಮಾನಿಗಳು ತಂಡ ಫೈನಲ್ನಲ್ಲಿ ಗೆದ್ದು ಟ್ರೋಫಿ ಎತ್ತಲಿ ಎಂದು ಹಾರೈಸಿದರು. ಈ ವೇಳೆ ಮಾತನಾಡಿದ ಹರೀಶ್ ರೆಡ್ಡಿ, ಏನು ನಮ್ಮ ಆರ್ಸಿಬಿ ತಂಡ ಫೈನಲ್ ತಲುಪಿದೆ, ಅದರ ಅಂಗವಾಗಿ ನಾವು ನಮ್ಮ ಚಿಕ್ಕಬಳ್ಳಾಪುರ ಯುವಕರಿಗೆ, ವಿಶೇಷವಾಗಿ ಆರ್ಸಿಬಿ ಅಭಿಮಾನಿಗಳಿಗೆ ಉಚಿತವಾಗಿ ಜರ್ಸಿಯನ್ನು ವಿತರಣೆ ಮಾಡ್ತೀವಿ ಅಂತ ಹೇಳಿದ್ವಿ. ಅದೇ ರೀತಿ ಇವತ್ತಿನ ದಿನ ವಿತರಣೆಯನ್ನು ಕೂಡ ಮಾಡಿದ್ದೀವಿ. ಮತ್ತು 2027ರಲ್ಲಿ ಯಾವ ರೀತಿ ನಮ್ಮ ಸತತ 17 ವರ್ಷಗಳ ಕಷ್ಟ, 18ನೇ ವರ್ಷ ನಮ್ಮ ಪ್ರತಿಫಲ ನಮಗೆ ಆರ್ಸಿಬಿ ತಂಡ ಕಪ್ಪನ್ನು ತಂದುಕೊಟ್ಟಿತ್ತು. ಮತ್ತೊಮ್ಮೆ ಅದೇ ರೀತಿ 2028ರಲ್ಲೂ ಕೂಡ ಮತ್ತೊಮ್ಮೆ ನಮ್ಮ ತಂಡ ಎಲ್ಲ ಒಟ್ಟಾರೆಯಾಗಿ ಒಗ್ಗಟ್ಟಾಗಿ ಮತ್ತೊಮ್ಮೆ ನಮ್ಮ ತಂಡ ಈ ಸಲ ನಮಗೊಂದು ಇನ್ನೊಂದು ಕಪ್ಪನ್ನು ತಂದುಕೊಟ್ಟು ಸಂಖ್ಯೆಯನ್ನು ಹೆಚ್ಚಿಸಿ, ಅದೇ ರೀತಿ ನಮ್ಮ ರಜತ್ ಪಟ್ಟಿದಾರ್ ಅವರ ಹುಟ್ಟುಹಬ್ಬ ಕೂಡ 1ನೇ ತಾರೀಕಿದೆ. ಅವ್ರ ಹುಟ್ಟುಹಬ್ಬಕ್ಕೆ ಕೊಡುಗೆಯಾಗಿ, ಉಡುಗೊರೆಯಾಗಿ ನಮ್ಮ ಆರ್ಸಿಬಿ ತಂಡ ನೀಡಲಿ ಅಂತ ನಾನು ತಿಳಿಸ್ತೇನೆ. ಕ್ರೀಡೆ ಯುವಜನರಲ್ಲಿ ಏಕತೆ, ಶಿಸ್ತು ಮತ್ತು ಉತ್ಸಾಹವನ್ನು ಬೆಳೆಸುವ ಶಕ್ತಿಯಾಗಿದೆ. ಆರ್ಸಿಬಿ ತಂಡ ಫೈನಲ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿ ಚಾಂಪಿಯನ್ ಪಟ್ಟ ಅಲಂಕರಿಸಲಿ ಎಂದು ಶುಭ ಹಾರೈಸಿದರು. ರಜತ್ ಪಟ್ಟೇದಾರ್ ಜನ್ಮದಿನ ಹಾಗೂ ಆರ್ಸಿಬಿ ತಂಡದ ಫೈನಲ್ ಪ್ರವೇಶದ ಸಂಭ್ರಮವನ್ನು ಜರ್ಸಿ ವಿತರಣೆ ಮೂಲಕ ಆಚರಿಸಿದ ಹರೀಶ್ ರೆಡ್ಡಿ, ಕಾರ್ಯದ ಬಗ್ಗೆ ಆರ್ಸಿಬಿ ಅಭಿಮಾನಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ನಾಳೆ ಆರ್ಸಿಬಿ ಗೆದ್ದು ಬೀಗಲಿ ಎಂದು ಹಾರೈಸಿದ್ದಾರೆ.